ತುರುವೇಕೆರೆ ತಾಲೂಕಿನ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ತಾಲೂಕು ಆಡಳಿತ ಉಪಸ್ಥಿತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಗೂ ಮುನ್ನವೇ ಸಭಾಂಗಣದ ಮುಂಭಾಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತುಮಕೂರು ಜಿಲ್ಲಾ ಸಂಘಟನಾ ಸಂಚಾಲಕರಾದ ದಾಂಡಿನ ಶಿವರಾಕುಮಾರ್ ನೇತೃತ್ವದಲ್ಲಿ ತಾಲೂಕು ಸಂಚಾಲಕ ಮಲ್ಲೂರು ತಿಮ್ಮೇಶ್ವರ ಉಪಸ್ಥಿತಿಯಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಸೇರಿದಂತೆ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಕಪ್ಪು ಪಟ್ಟಿ ಧರಿಸಿ ಸರ್ಕಾರಕ್ಕೆ ಮಾಧ್ಯಮದ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ದಸಂಸ ಜಿಲ್ಲಾ ಸಂಘಟನಾ ಸಂಚಾಲಕ ದಂಡಿನ ಶಿವರಾಕುಮಾರ್ ಮಾತನಾಡಿ, ಬಹುವರ್ಷಗಳ ಕನಸು ನನಸಾಗುವ ದಿನ ಹತ್ತಿರ ಬರುತ್ತಿದೆ. ಸಂವಿಧಾನದತ್ತವಾಗಿ ನಮಗೆ ಸಿಗಬೇಕಿರುವ ಸೌಲಭ್ಯ ದೊರೆಯುತ್ತಿದೆ. ಆದರೆ ಇದನ್ನು ವಿನಾಕಾರಣ ಮುಂದಿಡಿದ್ರೆ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ರಾಜ್ಯ ಸರ್ಕಾರ ರಚಿಸಿದ ಆಯೋಗದ ವರದಿಯಲ್ಲಿ ಮಾದಿಗ ಸಮುದಾಯವು 18 ಜಾತಿಗಳ ಸಂಖ್ಯೆಯಲ್ಲಿ ಬಹುಸಂಖ್ಯಾತರಾಗಿದ್ದು, ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶದಂತೆ ಆಯಾ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಆದೇಶ ನೀಡಿದ್ರು. ಮೈಸೂರಿನ ಜ್ಞಾನಪ್ರಕಾಶ ಸ್ವಾಮೀಜಿ ಎಂಬ ಅಜ್ಞಾನಿ ಮೊದಲಿಗೆ ಒಳ ಮೀಸಲಾತಿ ಜಾರಿಗಾಗಿ ಹೋರಾಡಿ ಇಂದು ಒಳ ಮೀಸಲಾತಿ ವರದಿಯು ಸಮರ್ಪಕವಾಗಿಲ್ಲವೆಂದು ಹೇಳಿರುವುದು ಖಂಡನೀಯ. ಈ ಹೇಳಿಕೆ ದಲಿತರ ನಡುವೆ ವೈಷಮ್ಯಕ್ಕೆ ಕಾರಣವಾಗುತ್ತದೆ. ಇಂತಹ ಅಜ್ಞಾನಿ ಸ್ವಾಮೀಜಿ ಬಣ್ಣಗಳಂತೆ ನಾಲಿಗೆ ಹರಿಬಿಡುತ್ತಿರುವುದು ಈತನ ಮನಸ್ಥಿತಿ ಏನೆಂಬುದು ಎಲ್ಲರಿಗೂ ಪರಿಚಯಿಸಿಕೊಳ್ಳುತ್ತಿದ್ದಾನೆ. ರಾಜ್ಯದಲ್ಲಿ ಮಾದಿಗ ಸಮುದಾಯದ ಜನಸಂಖ್ಯೆ ಹೆಚ್ಚು ಇದೆ. ಸಹೋದರರಾದ ಛಲವಾದಿ ಸಮುದಾಯದ ಜನಸಂಖ್ಯೆ ಕಡಿಮೆ ಇರುವ ಕಾರಣ ಸಹಿಸದೆ ಮೈಸೂರಿನ ಪೆದ್ದಿಮಠದ ಜ್ಞಾನಪ್ರಕಾಶ್ ಎಂಬ ಅಜ್ಞಾನಿ ಸ್ವಾಮೀಜಿಯಿಂದ ಹೇಳಿಕೆ ನಡೆಸಿ ನಾಗಮೋಹನ್ ದಾಸ್ ವರದಿಯನ್ನ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಜೊತೆಗೆ ಛಲವಾದಿ ಮಹಾಸಭಾದ ನಾಚಿಕೆಗೆಟ್ಟ ಶ್ರೀನಿವಾಸಮೂರ್ತಿ ಎಂಬ ವ್ಯಕ್ತಿ ಅಂಬೇಡ್ಕರ್ ರವರಿಗೂ ಮತ್ತು ಮಾದಿಗರಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಮಾತನ್ನ ಹೊರಹಾಕಿದ್ದಾನೆ. 8ರಿಂದ ಛಲವಾದಿಯವರ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಅವರ ಹೆಸರಿನಲ್ಲೇ ಇದೆ ಜ್ಞಾನ ಮತ್ತೆ ಜ್ಞಾನಪ್ರಕಾಶ ಸ್ವಾಮೀಜಿ ಅಂತ. ಆದ್ರೆ ನಮ್ಗೆ ಅನಿಸ್ತಾ ಇದೆ ಅವೆರಡೂ ಇಲ್ಲ ಈಗ ಅನಿಸ್ತಾ ಇದೆ. ಅವೆರಡೂ ಇಲ್ದಂಗೆ ನಡ್ಕೊಂತ ಇದ್ದಾರೆ. ಪ್ರಥಮವಾಗಿಯೂ ಮೊದಲಿಂದಲೂ ಸಹ ಇವರು ಏಕಸದಸ್ಯವಾದ ನಾಗಮೋಹನ್ ದಾಸ್ ಇದು ವರದಿ ಬೇಕಾಗಿಲ್ಲ, ಎಲ್ಲರನ್ನೂ ಸೇರಿಸಿ ಒಟ್ಟಾಗಿ ಒಂದೊಂದು ಜಾತಿಗೆ ಒಬ್ಬರು ಸದಸ್ಯನ ಸೇರಿಸಿ ಪೀಠವನ್ನು ಇದನ್ನು ಮಾಡಿರಿ ಅಂತ ಹೇಳಿದರು. ಆದರೆ ಕೊನೆಯದಾಗಿ ಒಪ್ಕೊಂಡು ಅದು ನಾಗಮೋಹನ್ ದಾಸ್ ವರದಿಯನ್ನು ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿ ಕೊನೆಯ ಟೈಮಿನಲ್ಲಿ ಏನು ಈಗ 16ನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡೋಕ್ಕೆ ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಆಗಬಾರ್ದು ಅಂತ ಹುನ್ನಾರ ಮಾಡಿ ನಮ್ಮ ಸಹೋದರ ಜಾತಿಯಾದಂಥ ಛಲವಾದಿ ಸಹೋದರರು ಇದನ್ನು ತಡೆ ಹಿಡಿತಿದ್ದಾರೆ.